ವಿಜಯನಗರ ಜಿಲ್ಲೆಯಲ್ಲಿ ಮೆಡಿಕಲ್ಸ್ಗಳಿಗೆ ಸಿಗ್ತಿದೆಯಾ ಮಾದಕ ವಸ್ತು? ಮೆಡಿಕಲ್ ಶಾಪ್ಗಳಿಗೆ ದಿಢೀರ್ ಭೇಟಿ ನೀಡಿದ್ದಾರೆ ಅಧಿಕಾರಿಗಳು. ಮೆಡಿಕಲ್ಗಳಿಗೆ ಡಿಸಿ ಎಸ್ಪಿ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮೆಡಿಕಲ್ ಶಾಪ್ಗಳಿಗೆ ದಿಢೀರ್ ಭೇಟಿ ಕೊಟ್ಟಿದ್ದಾರೆ ಆಫೀಸರ್ಸ್. ಮೆಡಿಕಲ್ಗಳಿಗೆ ಡಿಸಿ ಎಸ್ಪಿ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿರೋದು. ಮಾದಕ ವಸ್ತುಗಳ ಬಳಕೆ ಹೆಚ್ಚಾಗ್ತಾ ಇರೋ ಮಾಹಿತಿ ಹಿನ್ನೆಲೆ ರೇಡ್ ನಡೆಸಿದ್ದಾರೆ. ವೈದ್ಯರ ಚೀಟಿ ಇಲ್ಲದೆ ಔಷಧಿಗಳನ್ನು ನೀಡಬಾರದು ಅಂತ ಹೇಳಿ ತಾಕೀತನ್ನ ಮಾಡಿದ್ದಾರೆ. ಮೆಡಿಕಲ್ ಶಾಪ್ನವರಿಗೆ ಮೆಡಿಕಲ್ಸ್ ಮುಂದೆ ಇಲಾಖೆಯ ಸೂಚನಾ ಫಲಕ ಅಳವಡಿಕೆ ಕಡ್ಡಾಯ ಅಂತ ಕೂಡ ಹೇಳಿದ್ದಾರೆ. ಔಷಧಿಗಳ ವಹಿವಾಟನ್ನು ರಿಜಿಸ್ಟರ್ನಲ್ಲಿ ಕಡ್ಡಾಯವಾಗಿ ದಾಖಲು ಮಾಡಬೇಕು. ವೈದ್ಯರ ರಶೀದಿ ಇಲ್ಲದೆ ಮಾತ್ರೆ ನೀಡಿದರೆ ಕಠಿಣ ಕ್ರಮದ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಮೆಡಿಕಲ್ ಶಾಪ್ನವರಿಗೆ ನೀಡಿದ್ದಾರೆ ಅಧಿಕಾರಿಗಳು. ಬರಲ್ಲ ಮೇಡಮ್, ಜಾಸ್ತಿ ಬಂದರೆ ಅವಾಗಿಂದ ಹೋಗಲೇ 3 ಮಂತ್ಸ್ ಬಿಫೋರ್ ಅದೇ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬಳ್ಳಾರಿ ರಿಪೋರ್ಟರ್ ವೆಂಕಟೇಶ್ ಕುಲಕರ್ಣಿ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್ ಕುಲಕರ್ಣಿ, ಇಷ್ಟು ದಿನ ಇಲ್ಲ, ಈಗ ಸಂಬಂಧಪಟ್ಟಂತ ಅಧಿಕಾರಿಗಳು ದಿಢೀರ್ ದಾಳಿ ಮಾಡಿರೋದು ಯಾಕೆ, ಏನ್ ಕಾರಣ? ಹೌದು ರಾಮ್, ಏನು ವಿಶ್ವವಿಖ್ಯಾತ ಹಂಪಿಗೆ ಏನು ಬೇರೆ ಬೇರೆ ದೇಶಗಳಿಂದ ಪ್ರವಾಸಿಗರು ಬರ್ತಾರೆ. ಸೊ ಈ ನಿಟ್ಟಿನಲ್ಲಿ ಮೆಡಿಕಲ್ ಸ್ಟೋರ್ಗಳಲ್ಲಿ ಮಾದಕ ವಸ್ತುಗಳ ಮಾರಾಟ ಮಾಡ್ತಾರೆ ಅಂತಕ್ಕಂಥ ಆರೋಪ ಹಿನ್ನೆಲೆಯಲ್ಲಿ ಇವತ್ತು ವಿಜಯನಗರ ಜಿಲ್ಲಾಧಿಕಾರಿ ಮತ್ತು ವಿಜಯನಗರ ಎಸ್ಪಿ ಇಬ್ರು ಕೂಡ ದಾಳಿಯನ್ನು ನಡೆಸಿರ್ತಕ್ಕಂಥದ್ದು. ಹೊಸಪೇಟೆ ನಗರದಲ್ಲಿರ್ತಕ್ಕಂಥ ಸುಮಾರು 50ಕ್ಕೂ ಹೆಚ್ಚು ಮೆಡಿಕಲ್ ಶಾಪ್ಗಳ ಮೇಲೆ ದಾಳಿ ಮಾಡಿ ಮೆಡಿಕಲ್ ಶಾಪ್ಗಳ ಪರಿಶೀಲನೆಯನ್ನ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಏನು ವೈದ್ಯಾಧಿಕಾರಿಗಳು ಚೀಟಿ ಕೊಟ್ರೆ ಮಾತ್ರೆಗಳನ್ನ ಕೊಡಬೇಕು, ಇಲ್ಲದೆ ಹೋದ್ರೆ ಯಾವುದೇ ರೀತಿಯ ಮಾತ್ರೆಗಳನ್ನ ಕೊಡಬಾರ್ದು ಅಂತಕ್ಕಂಥ ತಾಕೀತನ್ನ ಮಾಡಿದ್ರು. ಅದ್ರ ಜೊತೆಗೆ ಹೆಚ್ಚುವರಿ ಸ್ಟಾಕ್ ಇಟ್ಟಿರ್ತಕ್ಕಂಥದ್ದು, ಬೇರೆ ಬೇರೆ ಮಾತ್ರೆಗಳನ್ನ ಇಟ್ಟಿರ್ತಕ್ಕಂಥವು ಎಲ್ಲವನ್ನು ಡಿಸಿ ಮತ್ತು ಎಸ್ಪಿ ಸೇರಿದಂತೆ ಡ್ರಗ್ ಕಂಟ್ರೋಲರ್ ಅಧಿಕಾರಿಗಳು ಕೂಡ ಪರಿಶೀಲನೆಯನ್ನ ನಡೆಸಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೊಸಪೇಟೆ ನಗರದಲ್ಲಿ ಮಾದಕ ವಸ್ತುಗಳ ಮಾರಾಟ ಹೆಚ್ಚಳ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ದಾಳಿ ನಡೆದಿರ್ತಕ್ಕಂಥದ್ದು. ಈ ದಾಳಿ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಅಂಗಡಿಯವರಿಗೆ ಈಗಾಗಲೇ ತಾಕೀತನ್ನ ಮಾಡಿರ್ತಕ್ಕಂಥದ್ದು. ಯಾರಿಗೆ ಕೂಡ ವೈದ್ಯರ ಚೀಟಿ ಇಲ್ಲದೆ ಏನು ಡ್ರಗ್ಸ್ ಗಳನ್ನ ಮಾರಾಟ ಮಾಡಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ ರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.